ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಇವತ್ತು ನಮ್ಮ ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್ ಹಾಗೂ JFR OPS ನವದೆಹಲಿಯಲ್ಲಿ ಏನು ಕರೆ ಮೇರೆಗೆ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ನಾವು ಸರದಿ ಉಪವಾಸ ಸತ್ಯಾಗ್ರಹವನ್ನು 8ನೇ ತಾರೀಕಿನಿಂದ 11ನೇ ತಾರೀಕು ನಾವು ಇಡೀ ಭಾರತ ದೇಶದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು 2ನೇ ದಿವಸ ನಾವು ಈ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೀವಿ. ಬೇಡಿಕೆ ಒಂದೇ ಒಂದು ಬೇಡಿಕೆ ಏನೆಂದರೆ ಈ ಹೊಸ ಪೆನ್ಷನ್ ಸ್ಕೀಮನ್ನು ರದ್ದುಗೊಳಿಸಿ ಹಳೆ ಪೆನ್ಷನ್ ಸ್ಕೀಮನ್ನು ಮತ್ತು ಜಾರಿಗೆ ತರಬೇಕಂತೇಳಿ ಒಂದೇ ಒಂದು ಬೇಡಿಕೆ ನಮ್ಮಲ್ಲಿದೆ. ಈ ಹೊಸ ಪೆನ್ಷನ್ 2004 ನಂತರ ಅಪಾಯಿಂಟ್ಮೆಂಟ್ ಆದವರಿಗೆ ಈ ಹೊಸ ಪೆನ್ಷನ್ ಸ್ಕೀಮಲ್ಲಿ ಬರುತ್ತದೆ. ಈ ಪೆನ್ಷನಲ್ಲಿ ಇವತ್ತು 19 ವರ್ಷ ಆಯಿತು ಈ ಬೇಡಿಕೆಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಕಾರ್ಮಿಕರು ನಿವೃತ್ತಿಯಾಗಿ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಅವರ ರಿಟೈರ್ಮೆಂಟ್ ಆಗಿದ ಮೇಲೆ ಅವ್ರ ಪೆನ್ಷನ್ ಏನಂತ ನೋಡಿದರೆ ಬೇರೆ 1500 ರೂಪಾಯಿ 2000 ರೂಪಾಯಿ ಪೆನ್ಷನ್ ಬರ್ತಾಯಿದೆ. ಈ 1500 ರೂಪಾಯಿ 2000 ರೂಪಾಯಲ್ಲಿ ನಾವು ಜೀವನ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ಈ ನಮ್ಮ ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್ ಹಾಗೂ JFR OPS ಪರವಾಗಿ ನಾವು ಏನು 99% ನಮ್ಮ SWR ಅಲ್ಲಿ ನಮ್ಮ ಕಾರ್ಮಿಕರು ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿ ಆಲ್ ಇಂಡಿಯಾ ಲೆವೆಲಲ್ಲಿ 96% ನಮ್ಮ ಕಾರ್ಮಿಕರು ಬೆಂಬಲ ಕೊಟ್ಟಿದ್ದಾರೆ. ಇದು ಒಂದು ಲಾಸ್ಟ್ ಚಾನ್ಸ್ ನಮ್ಮ ಸರ್ಕಾರಕ್ಕೆ ನಾವು ಇಡ್ತಾ ಇದ್ದೀವಿ. ಇನ್ಮೇಲೆ ನಮ್ಮ ಸರ್ಕಾರ ನಮ್ಮ NPS ಅನ್ನು ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ತಂದಿಲ್ಲ ಅಂದರೆ ಮುಂಬರೋ ದಿನದಲ್ಲಿ ನಮ್ಮ ಆಲ್ ಇಂಡಿಯಾ ರೈಲ್ವೆಮೆನ್ ಫೆಡರೇಷನ್ ಕಾಮ್ರೇಡ್ ಶಿವಗೋಪಾಲ್ ಮಿಶ್ರಾ ಹಾಗೂ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಡಾಕ್ಟರ್ AM ಡಿಕ್ರೂಸ್ ಅವರ ನೇತೃತ್ವದಲ್ಲಿ ಡೈರೆಕ್ಟ್ ಆಕ್ಷನ್ಗೆ ಹೋಗ್ತೀವಿ. ಡೈರೆಕ್ಟ್ ಆಕ್ಷನ್ ಅಂತ ಏನಂದರೆ ನಾವು ಇಂಡಿಫೆಂಟ್ ಸ್ಟ್ರೈಕಿಗೆ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕಸಭಾ ಚುನಾವಣೆಗೆ ನಾವು ಮುಂಬರುವ ಲೋಕಸಭಾ ಚುನಾವಣೆಗೆ ನಮ್ಮ ಕೇಂದ್ರೀಯ ನೌಕರರು ರೈಲ್ವೆ ಕಾರ್ಮಿಕರು ಈ NPS ಅನ್ನು ರದ್ದು ಮಾಡಿ ಹಳೆ ಪೆನ್ಷನ್ ಸ್ಕೀಮ್ ನಮಗೆ ತೊಗೊಂಬಂದಿಲ್ಲ ಆದರೂ ನಮ್ಮ ಇಡೀ ರೈಲ್ವೆ ಕಾರ್ಮಿಕರು ಅವ್ರ ಕುಟುಂಬದವರು ಅವರ ರಿಲೇಷನ್ ಅವರು ಎಲ್ಲರೂ ಯಾರು ಈ ಸರ್ಕಾರಕ್ಕೆ ನಾವು ಮತ್ತೆ ವೋಟ್ ಮಾಡೋಂಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಆಂಥನಿ ಡಿಕ್ರೂಸ್, ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ಹಾಗೂ ಯೂತ್ ವಿಂಗ್ ಜನರಲ್ ಸೆಕ್ರೆಟರಿ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್.